ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸನಾತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ಯಾವಾಗ ಆಚರಿಸಬೇಕು, ಯಾವ ದಿನ ಬಂದಿದೆ, ಸಮಯ ಏನು, ಚಂದ್ರೋದಯದ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯ ದಿನದಂದು ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ. ಅದೇ ರೀತಿ ಸ್ತ್ರೀಯರು ಸಂತಾನ ಪ್ರಾಪ್ತಿಗಾಗಿ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಈ ದಿನದಂದು ಮಹಿಳೆಯರು ತೊಂದರೆ ನಿವಾರಕ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವ ಮೂಲಕ ತಮ್ಮ ಉಪವಾಸವನ್ನು ಮುರಿಯುತ್ತಾರೆ. ಈ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯು ಜನವರಿ 17ನೇ ತಾರೀಕು ಬಂದಿದೆ. ಜನವರಿ 17ನೇ ತಾರೀಕು ಬೆಳಿಗ್ಗೆ 4:06 ಪ್ರಾರಂಭವಾಗಿ ಜನವರಿ 18ನೇ ತಾರೀಕು ಬೆಳಿಗ್ಗೆ 5:30 ಕೊನೆಗೊಳ್ಳುತ್ತದೆ. ಚಂದ್ರೋದಯದ ಸಮಯ ಜನವರಿ 17ನೇ ತಾರೀಕು ರಾತ್ರಿ 9:09. ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೀರು, ಅಕ್ಷತೆ ಮತ್ತು ಹೂಗಳನ್ನು ತೆಗೆದುಕೊಂಡು ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಮಧ್ಯಾಹ್ನದ ಸಮಯದಲ್ಲಿ ಗಣಪತಿಯನ್ನು ಪೂಜಿಸಬೇಕೆಂಬ ನಿಯಮವಿದೆ. ಆದ್ದರಿಂದ ಮಧ್ಯಾಹ್ನದ ಪೂಜೆಯ ಶುಭ ಮುಹೂರ್ತ ಮತ್ತು ಶುಭ ಸಮಯದಲ್ಲಿ ಗಂಗಾಜಲದಿಂದ ಪೂಜಾ ಸ್ಥಳದ ವೇದಿಕೆಯನ್ನು ಶುದ್ಧೀಕರಿಸಿ ಅದರ ಮೇಲೆ ಶುಭ್ರವಾದ ಹಳದಿ ಅಥವಾ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಗಣೇಶನ ಮೂರ್ತಿಯನ್ನು ಇರಿಸಿ. ಗಣೇಶನ ಮೂರ್ತಿ ಜೊತೆಗೆ ಶಿವ ಮತ್ತು ಪಾರ್ವತಿಯ ಫೋಟೋವನ್ನು ಇರಿಸಿ ಸಹ ಪೂಜಿಸಿ. ಗಣೇಶನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ಕೆಂಪು ತಿಲಕವನ್ನು ಹಚ್ಚಿ ಹಳದಿ ಹೂವಿನ ಮಾಲೆಯಿಂದ ಅವನನ್ನು ಅಲಂಕರಿಸಿ ಮತ್ತು ಪೂಜೆಯ ಸಮಯದಲ್ಲಿ ದೂರ್ವ, ಎಳ್ಳಿನಿಂದ ಮಾಡಿದ ಲಡ್ಡುಗಳನ್ನು ಅರ್ಪಿಸಿ. ಈ ದಿನದಂದು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ವಸ್ತುಗಳನ್ನು ಪೂಜೆಯಲ್ಲಿ ಸೇರಿಸಬೇಕು. ಇದರ ನಂತರ ವೇಗದ ಕಥೆ ಅಥವಾ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ ಗಣೇಶನ ಮಂತ್ರಗಳನ್ನು ಪಠಿಸುವ ಮೂಲಕ ಆರತಿ ಮಾಡಿ ರಾತ್ರಿ ಚಂದ್ರೋದಯವಾದಾಗ ಚಂದ್ರನಿಗೆ ನೀರನ್ನು ಅರ್ಪಿಸಿ ಉಪವಾಸವನ್ನು ಮುರಿಯಿರಿ. ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣೇಶನಿಗೆ ಬೆಲ್ಲ ಮತ್ತು ಎಳ್ಳಿನ ನೈವೇದ್ಯವನ್ನು ಅರ್ಪಿಸಬೇಕು. ಇದು ಈ ದಿನದ ಮುಖ್ಯ ಪ್ರಸಾದವಾಗಿದೆ. ಗಣೇಶನು ಈ ನೈವೇದ್ಯವನ್ನು ಅರ್ಪಿಸಲು ಸಂತೋಷ ಪಡುತ್ತಾನೆ. ಅಪೇಕ್ಷಿತ ಫಲಿತಾಂಶವನ್ನು ಸಹ ನೀಡುತ್ತದೆ. ಇದಲ್ಲದೆ ಮೋದಕ, ಲಡ್ಡು ಮತ್ತು ಬಾಳೆಹಣ್ಣನ್ನು ನೈವೇದ್ಯವಾಗಿ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ವಿಡಿಯೋಗಾಗಿ ನಿಮ್ಮ ಸನಾತನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಗಣೇಶಾಯ ನಮಃ. ಎಲ್ಲರ ದಿನ ಶುಭವಾಗಲಿ.